ಹಾಯ್ ಹಲೋ ನಮಸ್ಕಾರ. ಫೈನಲ್ ಇಯರ್ ಕಾನೂನು ವಿದ್ಯಾರ್ಥಿಗಳಿಗೆ ಒಂದು ಶುಭ ಸುದ್ದಿಯೊಂದಿಗೆ ಇಂದು ಬಂದಿದ್ದೇನೆ. 3 ವರ್ಷ LLBಯ ನನ್ನ ಸಹೋದರ ಸಹೋದರಿಯರು ಈಗಾಗಲೇ 5 ಸೆಮಿಸ್ಟರ್ಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ 6ನೇ ಸೆಮಿಸ್ಟರ್ ಪರೀಕ್ಷೆಯನ್ನು ಬರೆದು ತನ್ನ ರಿಸಲ್ಟ್ಗಾಗಿ ಕಾಯುತ್ತಿದ್ದಾರೆ. ಹಾಗೆಯೇ 5 ವರ್ಷ LLBಯ ವಿದ್ಯಾರ್ಥಿಗಳು ತನ್ನ 9 ಸೆಮಿಸ್ಟರ್ಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ 10ನೇ ಸೆಮಿಸ್ಟರ್ನ ರಿಸಲ್ಟ್ಗಾಗಿ ಕಾಯುತ್ತಿದ್ದೀರಿ. ನಿಮಗಾಗಿ ಒಂದು ಶುಭ ಸುದ್ದಿ ಈಗ ಬಂದಿದೆ. ಶುಭ ಸುದ್ದಿ ಏನೆಂದರೆ, ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಮೊದಲು ಸ್ಟೇಟ್ ಎಲ್ಲ ಪಾಸಾದ ನಂತರ ಮೊದಲು ಸ್ಟೇಟ್ ಬಾರ್ ಕೌನ್ಸಿಲಲ್ಲಿ ಎನ್ರೋಲ್ ಆಗಿ ತದನಂತರ ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸನ್ನು ಪಡೆದು ನಂತರ ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ನ ಎಕ್ಸಾಮನ್ನು ಫೇಸ್ ಮಾಡಬೇಕಾಗಿತ್ತು. ಆದರೆ ನಿನ್ನೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಆದೇಶವನ್ನು ನೀಡಿದೆ. ಏನೆಂದು ನೋಡೋಣ ಬನ್ನಿ. ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಡಾಕ್ಟರ್ DY ಚಂದ್ರಚೂಡ್ ಹಾಗೂ JB ಪ್ರದೀವಾಲಾ ಹಾಗೂ ಮನೋಜ್ ಮಿಶ್ರಾ ಸೇರಿದಂಥ ತ್ರಿಸದಸ್ಯ ಪೀಠವು ಈಗಾಗಲೇ ನಿಗದಿಪಡಿಸಿರುವ ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ನ ಎಕ್ಸಾಮು ನವೆಂಬರ್ 24, 2024ರಂದು ನಡೆಯಲಿದ್ದು, ಆ ಪರೀಕ್ಷೆಗೆ ಮಧ್ಯಂತರ ಆದೇಶದ ಮುಖಾಂತರ ಫೈನಲ್ ಇಯರ್ನ ಕಾನೂನು ವಿದ್ಯಾರ್ಥಿಗಳಿಗೆ ಅಂದರೆ ಕೊನೆಯ ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ಅಪಿಯರ್ ಆಗಲಿಕ್ಕೆ ಅಂದರೆ ಅವರು ಈ ಎಕ್ಸಾಮ್ ಬರೆಯುವ ನಿಟ್ಟಿನಲ್ಲಿ ಮಾಡಬೇಕೆಂದು ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ಗೆ ಮಧ್ಯಂತರ ಆದೇಶವನ್ನು ನೀಡಿದೆ. ಈ ಮಧ್ಯಂತರ ಆದೇಶವನ್ನು ಸರ್ವೋಚ್ಚ ನ್ಯಾಯಾಲಯವು ಬಾನಿಫೈಡ್ ಲಾ ಕಾಲೇಜ್ ವರ್ಸಸ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಎಂಬ ಕೇಸಿನಲ್ಲಿ ಅಂದರೆ ಅಪೀಲ್ ಹೋಗಿರುವಂಥ ಕೇಸಿನಲ್ಲಿ ಕಾನೂನು ವಿದ್ಯಾರ್ಥಿಗಳಿಗೆ ಬಾರ್ ಕೌನ್ಸಿಲ್ ಎಕ್ಸಾಮ್ ಫೈನಲ್ ಇಯರಲ್ಲಿದ್ದಾಗ ತಗೊಳ್ಳಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಯಾಕೆ ಅಂದರೆ ಒಂದೊಂದು ಯೂನಿವರ್ಸಿಟಿಗಳು ತನ್ನ ರಿಸಲ್ಟ್ಗಳನ್ನು ಒಂದೊಂದು ಸಮಯದಲ್ಲಿ ತನ್ನ ರಿಸಲ್ಟ್ಗಳನ್ನು ಕೊಡಲಿಕ್ಕೆ ನಿಗದಿಪಡಿಸಿದ್ದು. ಇದು ಒಂದು ಯೂನಿವರ್ಸಲ್ ಇನ್ ನೇಚರ್ ಇಲ್ಲ. ಆದ್ದರಿಂದ ವಿದ್ಯಾರ್ಥಿಗಳಿಗೆ ಒಂದು ಫೇರ್ ಆಪರ್ಚುನಿಟಿ ಅಂದರೆ ಒಂದು ವರ್ಷ ತನ್ನ ಸಮಯ ಈ ವೆಯ್ಟಿಂಗ್ ಪೀರಿಯಡ್ ಏನಿದೆ ಬಾರ್ ಕೌನ್ಸಿಲ್ ಎಕ್ಸಾಮ್ ಬರೆಯೋ ಗಂಟ ಇರುವ ವೆಯ್ಟಿಂಗ್ ಪೀರಿಯಡು, ಅದನ್ನು ಆಪರ್ಚುನಿಟಿಯನ್ನು ಕಳ್ಕೊತಿದ್ದಾರೆ ವಿದ್ಯಾರ್ಥಿಗಳು ಎಂಬ ನಿಟ್ಟಿನಲ್ಲಿ ಈ ಮಧ್ಯಂತರ ಆದೇಶವು ಸುಪ್ರೀಂ ಕೋರ್ಟು ಹೊರಡಿಸಿದೆ. ಹಾಗೆ ಈ ಜಡ್ಜ್ಮೆಂಟ್ ಇನ್ ರೆಮ್ ಅಂತ ಮುಖ್ಯ ನ್ಯಾಯಮೂರ್ತಿಗಳು ಈಗಾಗಲೇ ತಿಳಿಸಿದ್ದಾರೆ. ಜಡ್ಜ್ಮೆಂಟ್ ಇನ್ ರೆಮ್ ಅಂದರೆ ಜಡ್ಜ್ಮೆಂಟು ಬರೀ ಅರ್ಜಿದಾರರಿಗೆ ಮಾತ್ರ ಅಪ್ಲಿಕೇಬಲ್ ಅಲ್ಲ. ಈ ಜಡ್ಜ್ಮೆಂಟು ಇಡೀ ಭಾರತದಲ್ಲಿ ಬಾರ್ ಕೌನ್ಸಿಲ್ ಅಡಿಯಲ್ಲಿ ಪರೀಕ್ಷೆ ಬರೀಬೇಕಾಗಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಇದು ಅಪ್ಲಿಕೇಬಲ್ ಅಂತ ಈಗಾಗಲೇ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳು ತನ್ನ ಆದೇಶದಲ್ಲಿ ಸ್ಪಷ್ಟವಾಗಿ ಬರೆದಿರುತ್ತಾರೆ. ಆದ್ದರಿಂದ ಕಾನೂನು ವಿದ್ಯಾರ್ಥಿಗಳಾದ ನನ್ನ ಸಹೋದರ ಸಹೋದರಿಯರು ಫೈನಲ್ ಸೆಮಿಸ್ಟ್ರಿನಲ್ಲಿ ಇದ್ದರೆ ತಾವು ಈಗಾಗಲೇ ಎಲ್ಲ 5 ಸೆಮಿಸ್ಟ್ರುಗಳನ್ನು ಕ್ಲಿಯರ್ ಮಾಡಿದರೆ ತಮಗೆ ಈ ಪರೀಕ್ಷೆಯನ್ನು ಬರೆಯಲು ಅವಕಾಶವಿದೆ. ಧನ್ಯವಾದ.